ಕಾನೂನಲ್ಲೇ ನೀನು ವಿಜಯ ಆಗು. ನಾನು ತಾಯಿಯಾಗಿ ಅವನನ್ನೇನನ್ನು ಸ್ವೀಕಾರ ಮಾಡಿ ಆ ಮಗುವನ್ನು ಸ್ವೀಕಾರ ಮಾಡಿದರೆ ಎಲ್ಲರ ಆಶೀರ್ವಾದ ಅವನಿಗೂ ಇರುತ್ತೆ. ಹೌದಲ್ಲ? ಅಷ್ಟೇ. ನೀವು ಕೇಸು ಹೋರಾಟ ಅದು ಬೇರೆ ಸೆಕೆಂಡ್ರಿ. ಬಟ್ ಇಷ್ಟು ಚಂದ ಮಗುವಾಗಿ ಹೇಗೆ ಬಿಡೋದು ಅಲ್ಲ? ಮಕ್ಕಳಿಲ್ಲ ಅಂತಾರೆ. ಇದು ಬಂಗಾರದಂಗೆ ಮಗ ಇದ್ದಾನೆ ಅಲ್ಲಮ್ಮ. ಯಾರು ನೀನು ನೋಡಕ್ ಬಂದಿರೋದು? ನಿಮ್ಮ ಜೊತೆ ಇರ್ತೀನಿ. ಓಕೆ, ನೀವು ಕೂತ್ಕೊಳ್ಬೇಡಿ, ಅದು ಮಾಡಬೇಡಿ ಅಂತೇಳಿ ಮದುವೆ ಮಾಡಿಸ್ತೇವೆ ಅಂತೇಳಿ ಆಸೆ ಹುಟ್ಟಿಸ್ತಾರೆ ಅಷ್ಟೇ. ಏನು ಮಾಡೋದು ಕಾಣೋದಿಲ್ಲ ಮೇಡಮ್. ಒಂದು 6 ತಿಂಗಳಿಂದ ಆಯಿತು ನಾವು ಮಾತಾಡ್ತೇವೆ, ಮದುವೆ ಮಾಡಿಸ್ತೇವೆ, ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಸುದ್ದಿ ಇರೋದಿಲ್ಲ ಅವರು. ಅವಳಿಗೆ ಸುಮ್ಮನೆ ಆಸೆ ಹುಟ್ಟಿಸೋದು, ಮದುವೆ ಮಾಡಿಸ್ತೇವೆ ಅಂತ. ಅವಳೊಂದು 2 ಸಲ ಆಯಿತು ಸುಸೈಡ್ ಮಾಡಿದ್ರು, ಮದುವೆ ಮಾಡಿಸ್ತಾರೆ ಅಂತೇಳಿ. ಅದು ಯಾವತ್ತೂ ಮಾಡಬಾರ್ದು, ಗೊತ್ತಾಯ್ತಾ? ಬದುಕು ಒಂದು ಚಿಲ್ಲಕ್ಕೆ ಕೊಟ್ಟಿದ್ದೀಯಲ್ಲ, ಆ ಥರ ಯಾವತ್ತು ಎಷ್ಟು ಒತ್ತಡ ಬಂದರೂ ಮಾಡಬಾರ್ದು. ಅದಕ್ಕೆ ಬೇಕು ತೋರಿಸ್ಬೇಕು, ಏನು ತಪ್ಪು ಮಾಡಿಲ್ಲ ಆಯಿತಾ? ಜೀವ ಕಳ್ಕೊಳ್ಳೋದು ಯಾವತ್ತೂ ಮಾಡಿದ್ರೆ ಸತ್ತೇ ಹೋಗ್ತೀಯ. ಯಾರು 4 ದಿನ ಅಳ್ತಾರೆ, ಆಮೇಲೆ ಇದು ನಿನ್ನ ಬದುಕು. ಬದುಕಿರೋ ತನಕ ಹೋರಾಟ ಇರಬೇಕು. ಫಸ್ಟು ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು, ನಿನ್ನ ಹಣ ನೀನು ಗಳಿಸ್ಬೇಕು, ನೀನು ಚೆನ್ನಾಗಿರ್ಬೇಕು, ನಿನ್ನ ಮಗು ಚೆನ್ನಾಗಿರ್ಬೇಕು. ಹೋರಾಟಕ್ಕೆ ಕಾನೂನಿದೆ, ಕಾನೂನಾತ್ಮಕವಾಗಿ ಎಲ್ಲ ಥರ ಶಕ್ತಿ ನಿಮಗೆ ಕೊಡ್ತಾರೆ. ಗೊತ್ತಾಯ್ತಮ್ಮ? ಆದರೆ ನೀನು ಯಾವತ್ತೂ ಏನು ಮಾಡ್ಕೊಬಾರ್ದು, ಅದು ಯಾವತ್ತೂ ಮಾಡಬಾರ್ದು. ಹೇಗಿದ್ರು ಈಗ ಕಾನೂನಲ್ಲಿ ಹೋರಾಟ ಮಾಡ್ತಾ ಇದೆಯಲ್ಲ, ಈ ಕಾನೂನಲ್ಲಿ ನೀವು ಅವ್ರು ಇರೋದ್ರಿಂದನೂ ನಾವು ಏನು ಮಾತಾಡಲಿಕ್ಕೆ ಬರೋದಿಲ್ಲ. ಬಟ್ ಆದರೆ ನಾನು ತಾಯಿಯಾಗಿ ನಿಂಗೆ ಹಾರೈಸ್ತೀನಿ, ಅವನು ವಾಪಸ್ ಬಂದು ನಿನ್ನ ಮದುವೆ ಆಗಿ ನಿಮ್ಮ ಮಗುವಿಗೆ ತಂದೆ ಆಗಬೇಕು. ಅವನು ಮಾಡಿದ್ದಾನೆ, ಯಾರು ಇಷ್ಟೇ. ದಟ್ ಇಸ್ ವಾಟ್ ಇಸ್ ಆಯೋಗದ ಅಧ್ಯಕ್ಷೆಯಾಗಿ ವಿಶ್ ಮಾಡೋದು. ಮತ್ತು ಕಾನೂನಲ್ಲಿ ಯಾವುದೇ ಹೋರಾಟ ಇತ್ತು ನಿಮ್ಮ ಜೊತೆ ನಾವಿರ್ತೀವಿ ಯಾವಾಗ. ಓಕೆ, ನನ್ನ ಮಗ ಮನಸ್ಸಿಗೆ ಎದ್ದ ನನಗೆ ಭಾರಿ ನಾವಿಲ್ಲಿ. ಬಟ್ ನಿನಗೆ ಕಾಲೇಜ್ ಏನೇ ಸಪೋರ್ಟ್ ಇದ್ರು ಐ ವಿಲ್ ಡೂ ಇಟ್. ಓಕೆ, ಯಾವುದೇ ಕಾಲೇಜಿಗೆ ಹೇಳೋದಿದ್ರು, ನೀನು ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ, ನಾನು ಗೊತ್ತಾ ಮಾತಾಡಿ ನಿಮ್ಗೆ ಸಹಾಯ ಮಾಡ್ತೀನಿ. ಓಕೆ, ನಿನ್ನ ಎಜುಕೇಷನ್ ಫುಲ್ಫಿಲ್ ಆಗಬೇಕು. ನೀವು ಅಳಬೇಡಿ. ಎಷ್ಟು ಜನ ಹೇಗೆಲ್ಲ ಬದುಕಿ ಎಲ್ಲ ಸಾಧನೆ, ಇದೆಲ್ಲ ಕಷ್ಟನೇ ಶಕ್ತಿ. ತಪ್ಪು ಮಾಡಿದವರು ರಾಜರೋಷವಾಗಿ ತಿರುಗುತ್ತಾ ಇದ್ದಾರೆ. ನಾವಿಲ್ಲಿ ಇವಳು 4 ಗೋಡೆ ಮಧ್ಯೆ ಕೂತು ಹಾಗೆ ನೀವು ಅನ್ಕೋಬೇಕು. ಅಲ್ಲ, ಹಿಂಸೆ ಅವಳು ಅನುಭವಿಸೋದು ಅವನು ಎಲ್ಲ ಹಿಂಸೆನ ಮರೆಸ್ತಾನೆ. ನೀವು ಹಾಗೆ ಅವಳ ಮುಂದೆ ನೀವು ಹಾಗೆ ಮಾತಾಡಬಾರ್ದು ಆಯ್ತಾ? ರಾಜರೋಷವಾಗಿ ತಿರುಗಾಡ್ಲಿಕ್ಕೆ ಆಗುದಿಲ್ಲ ತಾಯಿ. ಕಾನೂನು ಮುಂದೆ ಎಲ್ಲರೂ ಎಂಥ ಮಹಾರಾಜನೂ ತಲೆ ಬಗ್ಗಿಸ್ಬೇಕು ಅಂತ ಕಾಲದಲ್ಲಿ ನಾವು ಇದ್ದೀವಿ. ಅವ್ರಿಗೂ ಗೊತ್ತಿರುತ್ತೆ ಅದು ಏನು ಅಂತ. ಸೊ ತಲೆ ಕೆಡಿಸ್ಕೋಬೇಡಿ. ಕಾನೂನು ತಂದೆ ಆದಂಥ ರೀತಿಯಲ್ಲಿ ಯಾರೇ ತಪ್ಪಿತಸ್ಥರಾದ್ರೂ ಶಿಕ್ಷೆ ಕೊಟ್ಟೇ ಕೊಡುತ್ತೆ, ಆಯ್ತವಾ? ನೀವು ಮಗು ಮುಂದೆ, ಮಗಳ ಮುಂದೆ ಅದೆಲ್ಲ ಮಾತಾಡಬೇಡಿ. ಅವಳ ಜೀವನ, ಅವಳು ಇಷ್ಟೆಲ್ಲ ಆದಮೇಲೆ ಅವಳಿಗೂ ಬದುಕಬೇಕು ನಾವು ಅನ್ನೋದೆಲ್ಲ. ಮತ್ತು ಅವಳನ್ನು ನೀವೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಿದಿರಲ್ಲ ತಾಯಿಯಾಗಿ, ಅದು ಭಾಳ ಇಂಪಾರ್ಟೆಂಟವ. ನಿಮಗೆ ಮಗಳು ಮುಖ್ಯ, ಮಗು ಮುಖ್ಯ, ಹೌದಲ್ಲ? ಸೊ ಫರ್ಗೆಟ್. ಕಾನೂನಿದೆ, ಅದು ಖಂಡಿತವಾಗ್ಲೂ ನನಗೆ ಗೊತ್ತಿದೆ ನ್ಯಾಯ ಸಿಗತ್ತೆ ಅಂತ. ಸರಿಯಮ್ಮ? ಗಾಡ್ ಬ್ಲೆಸ್ ಯು. ನಿನ್ನ ಎಜುಕೇಷನ್ ಕಂಟಿನ್ಯೂ ಮಾಡು. ಅದಕ್ಕೆ ಯಾವುದೇ ಥರ ಸಹಕಾರ ಇದ್ದರೂ ಐ ದೇರ್ ಟು ಡೂ ಇಟ್. ಸರಿನಾ? ಆಯೋಗದ ಅಧ್ಯಕ್ಷೆಯಾಗಿ ನ್ಯಾಯ ಸಿಗಲಿ ಅಂತ ನಾನು ಅವಳ ಜೊತೆಯಲ್ಲಿ ಯಾವಾಗಲೂ ಶಕ್ತಿಯಾಗಿ ಅವಳಿಗೆ ಯಾವುದು ಥರ ಸಹಕಾರ ಬೇಕು ಅದನ್ನೆಲ್ಲ ಕೊಟ್ಟು ನಿಲ್ತೇನೆ. ನಾನು ಆಯೋಗದ ಅಧ್ಯಕ್ಷೆ ಅಂದರೆ ತಾಯಿ ಸಮಾನ. ಮಹಿಳಾ ಆಯೋಗ ಅಂದರೆ ಯಾರೇ ಸಂತ್ರಸ್ತೆ ಬಂದರೂ ತಾಯಿಯಾಗಿ ಅವಳನ್ನು ನಾವು ಅವಳಿಗೆ ಶಕ್ತಿ ತುಂಬಬೇಕು. ಸೊ ಹಾಗಾಗಿ ಅವಳು ನನ್ನ ಮಗಳಾಗಿ ಅವಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ. ಮತ್ತು ಅವಳ ಮುಂದಿನ ಭವಿಷ್ಯಕ್ಕೂ ಸಹ ಅವಳ ಮುಂದೆ ಎಜುಕೇಷನ್ ಪರ್ಸ್ಯೂ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಸಹಕಾರ ಮತ್ತು ಶಕ್ತಿಯನ್ನು ಅವಳಿಗೆ ತುಂಬ್ತೇನೆ ಅಂತ ಹೇಳಿದ್ದೀನಿ. ಮತ್ತು ಕಾನೂನಲ್ಲಿ ಇಬ್ಬರು ಆಲ್ರೆಡಿ ಹೋರಾಟ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಕಾನೂನಲ್ಲಿ ನ್ಯಾಯ ಸಿಗತ್ತೆ ಅನ್ನೋ ನನಗೆ ಸಂಪೂರ್ಣ ಭರವಸೆ ಇದೆ. ಕಾನೂನು ಹೋರಾಟಕ್ಕೆ ಬೆಂಬಲ
ನಡೀತಾ ಇದೆಯಲ್ಲ, ಇನ್ನು ಬೆಂಬಲ ಏನಿದೆ, ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ. 100% ಆಯೋಗ ಅಂದರೆ ಕಮಿಷನ್ ಅಂದರೆ ಕಾನೂನಿನ ಒಂದು ಅಂಗ. ಸೊ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇರೋ ಮಗಳಿಗೆ ಖಂಡಿತವಾಗ್ಲೂ ನಾವು